ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆದರೆ ಅದೇ ಥರ ಮೊಸೊಪ್ಪು ಮತ್ತು ಮೆಂತ್ಯ ಪಲ್ಯ ತಿಂದು ಬೋರ್ ಆಗಿದ್ರೆ, ಈ ಥರ ಡಾಬಾ ಸ್ಟೈಲ್ ಕರಿ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಫಸ್ಟು 2 ಸ್ಪೂನ್ ಕಡಲೆ ಬೀಜ, 2 ಸ್ಪೂನ್ ಕಡಲೆಬೇಳೆ ಹಾಗೂ 2 ಸ್ಪೂನ್ ಹುರಿಗಡಲೆ, 1 ಸ್ಪೂನ್ ಎಳ್ಳು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮಾಡಿ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಅದೇ ಬಾಣಲಿಗೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ದಪ್ಪದಾಗಿ ಹೆಚ್ಕೋಬೇಕು ಮೆಂತ್ಯ ಸೊಪ್ಪನ್ನ. ತುಂಬ ಸಣ್ಣಗೆ ಹೆಚ್ಕೊಂಬೇಡಿ, ಚೆನ್ನಾಗಾಗಲ್ಲ, ಸಿಗಲ್ಲ ಅದು ಕರಿಯಲ್ಲಿ. ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಅದಕ್ಕೆ ಒಗ್ಗರಣೆಗೆ ಕರಿಬೇವು ಮತ್ತು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು, ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿನ ಆ್ಯಡ್ ಮಾಡಿ ಜೊತೆಗೆ ಏನು ಅವಾಗ ನಾವು ರುಬ್ಕೊಂಡಿದ್ವಿ ಡ್ರೈ ರೋಸ್ಟ್ದು ಮಸಾಲ, ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಮಸಾಲಗಳನ್ನ ಹಾಕ್ಕೋಬೇಕು. ಈ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ತುಂಬ ಡ್ರೈ ಇರುತ್ತಲ್ಲ ಹಾಗಾಗಿ. ಇಲ್ಲಿ ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಗೂ ಗರಂ ಮಸಾಲ, ಜೊತೆಗೆ 2 ಸ್ಪೂನಷ್ಟು ಅಚ್ಕಾರದ ಪುಡಿನ ನಾನಿಲ್ಲ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಏನು ಮಸಾಲ ಇರುತ್ತೆ ಅದು ಒಂದು 2 ಸ್ಪೂನ್ಸ್ ಆ್ಯಡ್ ಮಾಡಿ ನಡೆಯುತ್ತೆ. ನೀಟಾಗಿ ಸ್ಟಿರ್ ಮಾಡಿ, ಈ ಥರ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಗ್ರೇವಿ ಟೈಪಿಗೆ ಬರೋ ಥರ ನೀಟಾಗಿ ತಿರುಗಿಸ್ಕೊಳ್ಳೋಣ. ಇದೊಂದು 5 ಮಿನಿಟ್ಸ್ ಅಷ್ಟು ಬೇಯಬೇಕು. ಮಸಾಲ ನೀರು ಎಲ್ಲ ಇವಾಗ ಆ್ಯಡ್ ಮಾಡಿದ್ದೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ಬೇಯಲಿ. ಈ ಥರ ಒಂಚೂರು ಕುದ್ದಾದಮೇಲೆ ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಟೊಮ್ಯಾಟೊನ ರುಬ್ಕೊಂಡಿದ್ದೀನಿ, 1 ಟೊಮ್ಯಾಟೊನ. ನೀವು ಹೆಚ್ಚಬೇಕಾದ್ರೂ ಹಾಕ್ಬೋದು. ಆವಾಗ ಈರುಳ್ಳಿ ಹಾಕಿದ್ವಲ್ಲ ಒಗ್ಗರಣೆಲಿ, ಆ ಟೈಮಲ್ಲೇ ಹಾಕಬೇಕು. ನೀಟಾಗಿ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸೋಣ, ಹಸಿ ವಾಸನೆ ಎಲ್ಲ ಹೋಗಲಿ. ಇವಾಗ ಬೆಂದಾಗಿದೆ. ಇದಕ್ಕೆ ನಾನು ಸೊಪ್ಪನ್ನ ಏನು ಬೇಯಿಸೆತ್ತಿಟ್ಕೊಂಡಿದ್ವಿ, ಅಂದರೆ ಎಣ್ಣೆಲಿ ಹುರಿದೆತ್ತಿಟ್ಕೊಂಡಿದ್ವಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಉಪ್ಪು ಹಾಕಿ ಟೇಸ್ಟ್ ನೋಡಿ ಹೇಗಿದೆ ಅಂತೆಲ್ಲ. ಇನ್ನೊಂದು 5 ನಿಮಿಷ, ಒಂದು 3-4 ನಿಮಿಷ ಬೇಯಕ್ಕೆ ಬಿಡೋಣ, ಬಿಕಾಸ್ ಹೊಂದ್ಕೋಬೇಕಲ್ವ. ಸೊ ಇವಾಗ ಇದು ರೆಡಿ ಆಗಿದೆ ಆಲ್ಮೋಸ್ಟ್. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಕೊಡಬೇಕು, ಅದು ನಾನು ಕೊಟ್ಟಿದ್ದೀನಿ, ಮಿಸ್ ಮಾಡಿಬಿಟ್ಟಿದ್ದೀನಿ. ನಾನು ಇಲ್ಲಿ ಬೆಣ್ಣೆ ಆ್ಯಡ್ ಮಾಡ್ತಿದ್ದೀನಿ ಲಾಸ್ಟಿಗೆ. ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ, ಡಾಬಾ ಸ್ಟೈಲಲ್ಲಿ ಮೇಥಿ ಕರಿ ರೆಡಿ ಆಗಿದೆ. ಇದು ಲಸುನಿ ಮೇಥಿ ಅಂತಲೂ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಚಪಾತಿಗಾಗಿರ್ಬೋದು ಅಥವಾ ರೊಟ್ಟಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಎವ್ರಿವನ್.